ಸಮಯ ಬಂದಿದೆ. ಸಮಯದ ಬದಲಾವಣೆಯದು, ರಾಧಾಳ ಬದಲಾವಣೆಯದು. ರಾಧಾ ಮತ್ತೆ ಕೃಷ್ಣನ ಅಧ್ಯಾಯದಲ್ಲಿ ಅತಿ ದೊಡ್ಡ ಬದಲಾವಣೆ ತರುವಂಥದ್ದು. ಈಗ ಪರಿವಾರದ ಯಾವ ನಿಯಮಗಳೂ ಇರಲ್ಲ, ಅಥವಾ ಈ ಸಮಾಜದ ಬಂಧನ, ಜೊತೆಗೆ ಈ ಪ್ರಪಂಚದ ಬಂಧನನು. ಈಗ ಆಗೋದೇನಿದ್ರೂ ಕೇವಲ ಮಿಲನ. ರಾಧಾ ಕೃಷ್ಣರದ್ದು ಈಗೇನಾದ್ರೂ ಆದ್ರೆ ಅದು ಕೇವಲ ಪ್ರೇಮ. ರಾಧಾ, ಮುಂದಿನ 7 ದಿನಗಳವರೆಗೂ ನೀನ್ ಈ ಮನೆಯ ಹೊಸಲನ್ನ ದಾಟಬಾರ್ದು. ರಾತ್ರಿನೂ ಕೂಡ ಮನೆಯಿಂದ ಹೊರಗೆ ಹೋಗ್ಬಾರ್ದು. ಮನೆಯಿಂದ ಹೊರಗೆ ಹೋದ್ರೂ ಕೂಡ ನೀನು ಆ ಕೃಷ್ಣನ ಮನೆಯ ಅಕ್ಕಪಕ್ಕನೂ ಹೋಗೋ ಹಾಗಿಲ್ಲ. ಅಲ್ಲ, ಇದು ಹೇಗ್ ಸಾಧ್ಯ ಆಗತ್ತೆ? ರಾಧಾ ತನ್ನ ಕೃಷ್ಣನ ಮನೆಗೆ ಹೋಗದೆ ಇರೋದು? ಕೃಷ್ಣನ ಮನೆ ಅಂದ್ರೆ ನನ್ನ ಮನೆ. ಕೃಷ್ಣನ ಪ್ರತಿ ವಸ್ತು ಪ್ರಿಯವಾದದ್ದೇ ನನಗೆ. ಕೃಷ್ಣ ಪ್ರಿಯವಾದವನು ನನಗೆ. ಮತ್ತೆ ನಾನು ಇವತ್ತಷ್ಟೇ ಅಲ್ಲ, ಅನಂತ ಕಾಲದವರೆಗೂ ಈ ಮನೆ ಹತ್ರ ಬಂದು ಕೃಷ್ಣನ ಅನುಭವ ಮಾಡ್ತೀನಿ. ಅದರಿಂದ ಇವತ್ತಿನ ನಂತರ ನೀನು ಆ ಸರೋವರದ ಕಡೆಗೆ ಹೋಗೋ ಹಾಗಿಲ್ಲ ರಾಧಾ. ಕೃಷ್ಣ ಈ ಸರೋವರನ ನನಗೋಸ್ಕರ ನನ್ನ ಹೆಸರಿಂದಾನೇ ಮಾಡಿರುವಾಗ ನಾನಿಲ್ಲಿಗೆ ಯಾಕೆ ಬರಬಾರ್ದು? ಏನ್ ನೋಡಿ ಇಷ್ಟೊಂದು ಭಾವುಕನಾಗ್ತಿದ್ಯಾ? ನನ್ನ ಪ್ರತಿಬಿಂಬ ನೋಡ್ತಾ ಇದ್ದೆ ಅಷ್ಟೇ. ಇವತ್ ನನಗೆ ಅರ್ಥ ಆಯ್ತು ನೀನ್ ಯಾಕಷ್ಟು ಭಾವುಕನಾಗ್ತಿದ್ದೆ ಅಂತ. ನಿಲ್ಲು ರಾಧಾ, ನಿಲ್ಲು ರಾಧಾ. ನಮ್ ನಡುವೆ 7 ಹೆಜ್ಜೆಗಳ ಅಂತರ ಇರಬೇಕಾಗಿರೋದು ಅಗತ್ಯ. ಈ 7 ಹೆಜ್ಜೆಗಳನ್ನ ದಾಟೋದು ನಿನಗ್ ಸರಿ ಅನ್ಸುತ್ತ? ನೀನ್ ನನಗೆ 2 ಪ್ರೇಮಿಗಳ 7 ಜನ್ಮದ ಕತೆ ಹೇಳಿದ್ದೆ. ನನಗಿದನ್ ತಿಳಿಸೋಕೆ ಪ್ರೇಮ ಅನಂತವಾದದ್ದು ಅಂತ. ಶರೀರದಿಂದ ಶರೀರಕ್ಕಲ್ಲ, ಸಂಬಂಧ ಮನಸ್ಸಿಂದ ಮನಸ್ಸಿನದ್ದಾಗಿರುತ್ತಲ್ವಾ? 7 ಜನ್ಮಕ್ಕೆ ಪ್ರಾಮುಖ್ಯತೆ ಇಲ್ದಿದ್ದಾಗ ಈ 7 ಹೆಜ್ಜೆ ಯಾವ ಮಹತ್ವ ವಹಿಸುತ್ತೆ? ಎಂತ ಮಹತ್ವ ವಹಿಸುತ್ತೆ? ಆದ್ರೆ ಈ ಪ್ರೀತಿಯ 7 ಪ್ರಮಾಣ ಬರೀ ಜೊತೆಯಾಗಲ್ಲ, ಅನಂತ ಕಾಲದವರೆಗೂ ಜೊತೆಯಾಗಿರುತ್ತೆ. ಪ್ರೀತಿಯ ಮೊದಲನೇ ಪ್ರಮಾಣ, ಈ ಪ್ರೇಮಿಗಳು ಒಬ್ಬರನ್ನೊಬ್ಬರನ್ನ ಯಾವತ್ತಿಗೂ ಬಿಟ್ಕೊಡಲ್ಲ, ಒಬ್ಬರಿಗೊಬ್ರು ಸಹಾಯವಾಗಿ ನಿಲ್ತಾರೆ. ಅಂದ್ಮೇಲೆ ನಾನು ಮೊದಲನೇ ಹೆಜ್ಜೆ ಇಡಬಹುದಲ್ವಾ ಕೃಷ್ಣ? ಪ್ರೀತಿಯ 2ನೇ ಪ್ರಮಾಣ, ಒಂದ್ ವೇಳೆ ಪ್ರೇಮಿ ಕಳೆದು ಹೋದ್ರೆ ತನ್ನ ಪ್ರೀತಿಯನ್ನ ಮತ್ತೆ ಪಡೆಯೋದಕ್ಕೆ ಇಡೀ ಪ್ರಪಂಚವನ್ನ ಹುಡುಕೋದೇ ಆದ್ರೂ ಸರಿ, ಹುಡುಕು. ನಿನ್ನ ಪ್ರೀತಿಗೋಸ್ಕರ ಎಲ್ಲ ಸಾಧ್ಯವಾದ ಪ್ರಯತ್ನ ಮಾಡು. ಮತ್ತೆ ಪ್ರೀತಿಯ ಸಂಬಂಧವನ್ನ ಪರಿಶುದ್ಧ ರೂಪದಿಂದ ಅನಂತದವರೆಗೂ ನಿಭಾಯಿಸು. ನಮ್ಮ ಅದೇ ಸಂಬಂಧವನ್ನ ನಿಭಾಯಿಸ್ತಿದ್ದೀನಿ ಕೃಷ್ಣ. ನಾನು ಇನ್ನೊಂದು ಹೆಜ್ಜೆ ಇಡ್ತಿದ್ದೀನಿ. ಪ್ರೀತಿಯ 3ನೇ ಪ್ರಮಾಣ, ನಿನ್ನ ಪ್ರೇಮಿಯ ಮನಸ್ಸನ್ನ ಪ್ರೀತಿಸು, ತನುವನ್ನಲ್ಲ. ಮತ್ತೆ ನಮ್ಮ ಈ ಹೆಜ್ಜೆಯ ದೂರದ ಪ್ರಮಾಣ ತನುವಿಗಿರೋದು, ಮನಸ್ಸಿಗಲ್ಲ. ಮತ್ತೆ ನಾನು ನಿನ್ನ ಮನಸ್ಸನ್ನ ಪ್ರೀತಿಸ್ತೀನಲ್ವಾ ಕೃಷ್ಣ? ಅಂದ್ಮೇಲೆ ನಾನು ಈ 3ನೇ ಹೆಜ್ಜೆ ಯಾಕೆ ಇಡಬಾರ್ದು? ಪ್ರೀತಿಯ 4ನೇ ಪ್ರಮಾಣ, ಅಕಸ್ಮಾತ್ ಪ್ರೀತಿಯಲ್ಲಿ ಪ್ರೇಮಿ ತಪ್ಪಾದ ದಾರಿಯಲ್ಲಿ ಹೋದ್ರೆ ಆಗ ಬಲದಿಂದಾದ್ರೂ ಸರಿ ಪ್ರೇಮಿಯನ್ನ ತಡೆಯೋದು ಪ್ರಥಮ ಧರ್ಮ. ಮತ್ತೆ ಎಲ್ಲಿ ಅನಂತ ಪ್ರೇಮ ಇದೆಯೋ ಅಲ್ಲಿ ದೂರವಾಗಿರೋದು ತಪ್ಪಾಗತ್ತಲ್ವಾ? ಪ್ರೀತಿಯ 5ನೇ ಪ್ರಮಾಣ, 2 ಪ್ರೇಮಿಗಳು ಸದಾ ಒಬ್ರಿಗೊಬ್ರು ತಮ್ಮ ವಾಸ್ತವಿಕ ಸ್ವರೂಪದ ಪರಿಚಯ ಮಾಡಿಸ್ಬೇಕು. ಮತ್ತೆ ನಾನ್ ನನ್ನ ವಾಸ್ತವಿಕ ಸ್ವರೂಪದಿಂದ ತಿಳ್ಕೊಂಡಿರೋದು ಕೃಷ್ಣ ದಿವ್ಯ ಅಂತ. ಅವನೇ ನನ್ನೊಳಗಿನ ದಿವ್ಯತೆಯನ್ನ ಜಾಗೃತಗೊಳಿಸಿದ್ದಾನೆ. ಆದ್ರಿಂದ ನಾನು 5ನೇ ಹೆಜ್ಜೆನ ಖಂಡಿತ ಇಡ್ತೀನಿ. ಪ್ರೀತಿಯ 6ನೇ ಪ್ರಮಾಣ, ಒಂದ್ ವೇಳೆ 2 ಪ್ರೇಮಿಗಳು ಯಾವುದೇ ಕಾರಣಕ್ಕೆ ಒಬ್ರಿಂದೊಬ್ರು ದೂರ ಆಗೋದ್ರೆ ಆಗ ಅವರ ಪ್ರೀತಿ ಕ್ಲೇಶ ಮಾತ್ರಕ್ಕೂ ಕಡಿಮೆ ಆಗ್ಬಾರ್ದು. ಪ್ರತಿ ಕ್ಷಣ ಒಬ್ರಿಗೊಬ್ಬರ ದುಃಖವನ್ನ ಹರಿಸುವ ಯಾತನೆ ಮಾಡಬೇಕು. ಇದೇ ಕಾರಣದಿಂದ ನಾನು 6ನೇ ಹೆಜ್ಜೆ ಇಡೋಕಾಗ್ತಿರೋದು ಕೃಷ್ಣ. ಯಾಕಂದ್ರೆ 7 ಹೆಜ್ಜೆಯ ದೂರ ಇದ್ರೂ ಈ ಪ್ರೀತಿಲಿ ಕ್ಲೇಶ ಮಾತ್ರದ ಅಂತರನೂ ಇರಲಿಲ್ಲ, ಬದಲಾಗಿ ಇನ್ನೂ ಹೆಚ್ಚಾಗಿದೆ. ಇದೇ ದೂರದಿಂದ ನಿನಗೆ ದುಃಖ ಆಗಿದೆ.
ಮತ್ತೆ ನಾನು ಈ 6ನೇ ಹೆಜ್ಜೆಯಿಂದ ಈ ದೂರವನ್ನ ದೂರ ಮಾಡ್ತಿದ್ದೀನಿ. ಪ್ರೀತಿಯ 7ನೇ ಪ್ರಮಾಣ. ಸಮಯ ಬಂದಾಗ ಪ್ರೇಮಿ ತನ್ನ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕಾಗತ್ತೆ. ಅದನ್ನ ನಾನು ಮಾಡ್ತಿರೋದು ಕೃಷ್ಣ. ಸದಾ ಸದಾ ಕಾಲಕ್ಕೂ ಈ ದೂರನ ಅಳಿಸ್ ಹಾಕ್ತಿದ್ದೀನಿ. ನಿನಗ್ ಗೊತ್ತಾ ಕೃಷ್ಣ, ಪ್ರೀತಿಯ ಅಂತಿಮ ಪಾಠ ಏನು ಅಂತ? ನಾನಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡನೇ ಅದನ್ನ ತಿಳ್ಕೊಳ್ಳೋ ಕುತೂಹಲದಲ್ಲಿದೆ. ಹೇಳು. ಈ 7 ಹೆಜ್ಜೆಯ ದೂರದಂತಹ ನಿಯಮಗಳಿಂದ ಈ ಪ್ರಪಂಚ ಪ್ರೀತಿಯನ್ನ ದ್ವೇಷಿಸುತ್ತೆ ಕೃಷ್ಣ. ಪ್ರಪಂಚ ತಿಳ್ಕೊಂಡಿದ್ದೆ ಪ್ರೀತಿ ತನ್ನ ನಿಯಮಗಳ ಮತ್ತೆ ಬಂಧನಗಳ ಪ್ರಕಾರನೇ ಆಗೋದು ಅಂತ. ಆದ್ರೆ ವಾಸ್ತವದಲ್ಲಿ ಪ್ರೀತಿ ಪ್ರಪಂಚವನ್ನ ತನ್ನ ನಿಯಮಗಳ ಪ್ರಕಾರ ನಡೆಸುತ್ತೆ. ಯಾರನ್ನ ನಾನ್ ಪ್ರೀತಿಸ್ತೀನೋ ಅವನಿಂದ ಈ 7 ಹೆಜ್ಜೆಯ ದೂರ, ಅದು ಈ ಪ್ರಪಂಚ ಮಾಡಿರೋದು. ಇದನ್ನ ನಾನ್ ಸ್ವೀಕರಿಸೋಕ್ ಸಾಧ್ಯ ಇಲ್ಲ. ಈ 7 ಜನ್ಮಗಳ ಬಂಧನ ವಿವಾಹದ ಬಂಧನ ಅಲ್ಲ, ಪ್ರೇಮದ ಬಂಧನ ಇದು. ಪ್ರಪಂಚ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ವಿವಾಹದ ಜೊತೆ ಕಟ್ಟ ಹಾಕಿದೆ. ಮತ್ತೆ ಇವತ್ತು ನಾನು ರಾಧಾ ಆ ಎಲ್ಲಾ ಬಂಧನಗಳಿಂದ ಮುಕ್ತಳಾಗಿ ಅವ್ರನ್ನ ಭೇಟಿಯಾಗೋಕ್ ಬಂದಿದ್ದೀನಿ. ಅವ್ರನ್ನ ಪ್ರೀತಿಸೋದನ್ನ ಬಿಟ್ಟು ನನಗ್ ಬೇರೆ ಏನ್ ಮಾಡೋಕ್ಕೂ ಬರೋದೇ ಇಲ್ಲ. ನಾನ್ ನಿನಗ್ ಹೇಳಿದ್ದೆ ನಾನ್ ನಿನ್ನನ್ನ ಪ್ರೀತಿಸ್ತಿದ್ದೆ ಅಂತ, ಮತ್ತೆ ಇದನ್ನೂ ಹೇಳಿದ್ದೆ ನಾನ್ ನಿನ್ನನ್ನ ಪ್ರೀತಿಸ್ತಿದ್ದೀನಿ ಅಂತ. ಆದ್ರೆ ಇವತ್ತಿದನ್ನೂ ಹೇಳ್ತಿದ್ದೀನಿ, ನಾನ್ ನಿನ್ನನ್ನ ಅನಂತದವರೆಗೂ ಪ್ರೀತಿಸ್ತಿರ್ತೀನಿ. ಇವತ್ತಿನವರೆಗೂ ನೀನ್ ಹೇಳಿದ್ದೆ ಕೃಷ್ಣ, ಆದ್ರೆ ಇವತ್ ನಾನ್ ಹೇಳ್ತಿದ್ದೀನಿ, ನೀನೂ ಇಲ್ಲ ನಾನೂ ಇಲ್ಲ, ಕೇವಲ ನಾವಿದ್ದೀವಿ ಕೃಷ್ಣ. ಕೇವಲ ನಾವು. ಅನಂತದಿಂದ ನಡ್ಕೊಂಡು ಬರ್ತಿರೋ ಈ ಪ್ರೇಮ ಇನ್ನು ಅನಂತದವರೆಗೂ ನಡೆಯುತ್ತೆ. ಇವತ್ತಿನವರೆಗೂ ಪ್ರೀತಿಯ ಈ ಉಯ್ಯಾಲೆಯನ್ನ ನೀನ್ ತೂಗ್ತಿದ್ದೆ ಕೃಷ್ಣ. ಇವತ್ತಿಂದ ನಾನು ಇದನ್ನ ತೂಗ್ತೀನಿ. ಯಾವಾಗ ಇಬ್ಬರು ಒಂದಾಗಿ ಸಮಾನವಾಗಿ ಪ್ರಯತ್ನ ಮಾಡಿದ್ರೆ ಆಗ್ಲೇ ಈ ಪ್ರೀತಿಯ ಉಯ್ಯಾಲೆಗೆ ನಿಜವಾದ ಬಲ ಬರೋದು. ಪಡೆಯೋದನ್ನ ಪ್ರೀತಿ ಅನ್ನೋದೇ ಜಗತ್ತಿನ ರೀತಿ. ಜಗತ್ತಿಗೆ ಪ್ರೀತಿಯನ್ನ ಅರ್ಥ ಮಾಡಿಸೋದೆ ರಾಧಾಕೃಷ್ಣರ ಪ್ರೀತಿ.